ಸ್ನೇಹಿತರೆ ನೋಡಿ, ನಾನು ಇವತ್ತಿನ ವಿಡಿಯೋದಲ್ಲಿ ಉಕ್ಸ್ ಪಟ್ಟಿ ಕಾಜೆ ಪಟ್ಟಿ ಯಾವ ರೀತಿ ಮಾಡೋದಂತ ನೋಡೋಣ. ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಮೊದಲಿಗೆ ನಾನು ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಬೆಲ್ಟು ಹಾಗೆ ಫ್ರಂಟ್ ಸೇಪನ್ನು ನಾವು ಟಕ್ಸ್ ಎಲ್ಲ ಹಿಡಿದೀವಿ. ಸ್ನೇಹಿತರೆ ನೋಡಿ, ಇವಾಗ ಫ್ರಂಟ್ ಪಾರ್ಟು ಕರೆಕ್ಟಾಗಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ನೋಡಿ, ಬೆಲ್ಟ್ ಗಿಟ್ಟೆಲ್ಲ ಕರೆಕ್ಟಾಗಿ ನೀಟಾಗಿ ಬಂದಿದೆ. ಇವಾಗ ಇದಕ್ಕೆ ಸ್ನೇಹಿತರೆ ಉಕ್ಸ್ ಪಟ್ಟಿ ಹಾಗೆ ಕಾಜಾ ಪಟ್ಟಿ ಎರಡೂ ಯಾವ ರೀತಿ ಮಾಡೋದಂತ ನೋಡೋಣ. ಸ್ನೇಹಿತರೆ ನೋಡಿ, ಮೊದಲಿಗೆ ಬಂದು ನಾನು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಅಂಚು ಪೀಸ್ ತಗೊಂಡಿದ್ದೀನಿ. ಸ್ನೇಹಿತರೆ ಇದಕ್ಕೆ ನಾನು ಮಷಿನ್ನಲ್ಲೇ ಉಕ್ಸ್ ಮನಿ ಮಾಡೋದ್ರಿಂದ ನಾನು ಅಂಚು ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನೋಡಿ, ಇದು ಉಕ್ಸ್ ಹಚ್ಚಲಿಕ್ಕೆ ಪಟ್ಟಿ, ಇದನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕು ಸ್ನೇಹಿತರೆ. ಇದನ್ನು ನೋಡಿ 2 ಇಂಚ್ ತಗೊಂಡಿದ್ದೀನಿ, ಅದನ್ನು 1.5 ಇಂಚಿನಷ್ಟು ತಗೊಂಡಿದ್ದೀನಿ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಂಡು ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ನೋಡಿ ಈ ರೀತಿ ಮೇಲ್ಗಡೆಯಿಂದ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಸ್ನೇಹಿತರೆ. ಇದನ್ನು ಸಿಂಗಲ್ ಬಟ್ಟೆ ಕೂಡ ಹಾಕ್ಬೋದು. ಸಿಂಗಲ್ ಬಟ್ಟೆ ಹಾಕಿದರೆ ನಾವು ಉಕ್ಸನ್ನು ಹಚ್ತೀವಲ್ಲ ಸ್ನೇಹಿತರೆ, ಅದು ಮೇಲ್ಗಡೆಗೆ ಬರುತ್ತೆ. ಹಾಗಾಗಿ 2 ಫೋಲ್ಡ್ ಮಾಡ್ಕೊಳ್ರಿ. ಹಾಗೆ ನೋಡಿ ಸ್ನೇಹಿತರೆ, ಇದು ಅಂಚು ಪೀಸ್ ತಗೊಂಡಿದ್ದೀನಿ. ನಾನು ಇದರಲ್ಲಿ ಮೊದಲಿಗೆ ಹೇಳಿದ್ದೀನಿ ನಿಮಗೆ, ಅಂಚು ಪೀಸಲ್ಲಿ ನಾನು ಮಷಿನ್ನಲ್ಲೇ ಉಕ್ಸ್ ಮನಿ ಮಾಡೋದ್ರಿಂದ ಅಂಚು ಪೀಸನ್ನು ತಗೊಂಡಿದ್ದೀನಿ. ಅಂಚು ಪೀಸ್ ತಗೊಳ್ಳೋದು ಏನಕ್ಕಂದರೆ ಸ್ನೇಹಿತರೆ, ಜಾಸ್ತಿ ಬಳಕೆ ಬರುತ್ತೆ ಅಂಚು ಪೀಸು. ನಾವು ಹಾಗೆ ಬಟ್ಟೆ ಕೂಡ ಫೋಲ್ಡ್ ಮಾಡಿ ನಾವು ಮಾಡ್ಬೋದು, ಬಟ್ ಇದು ಜಾಸ್ತಿ ಬಳಕೆ ಬರುತ್ತೆ. ಹಾಗಾಗಿ ನಾನು ಅಂಚು ಪೀಸನ್ನು ತಗೊಂಡಿದ್ದೀನಿ. ನೋಡಿ, ಅದನ್ನು ಒಳಗಡೆಯಿಂದ ಅಟ್ಯಾಚ್ ಮಾಡಿದ್ದೀನಿ ಸ್ನೇಹಿತರೆ. ಹಾಗೆ ನೋಡಿ, ಇದಕ್ಕೆ ಉಕ್ಸ್ ಪಟ್ಟಿ ಇದೆಯಲ್ಲ, ಇದಕ್ಕೆ ಮೇಲ್ಗಡೆಯಿಂದ ಇನ್ನೊಂದು ಸ್ಟಿಚ್ ಬಿಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಮೇಲ್ಗಡೆಯಿಂದ ಈ ರೀತಿ ಹೊಲಿಗೆ ಬಿಟ್ಕೊಂಡ್ಮೇಲೆ ನಾವು ಈ ಉಕ್ಸ್ ಮನಿ ಮಾಡ್ತೀವಲ್ಲ, ಆ ಪಟ್ಟಿನ ಫೋಲ್ಡಿಂಗ್ ಮಾಡ್ಕೊಂಡು ಸೆಂಟ್ರಿಗೆ ಒಂದು ಸ್ಟಿಚ್ ಬಿಟ್ಕೋಬೇಕು ಸ್ನೇಹಿತರೆ. ನೋಡಿ, ಸೆಂಟ್ರಿಗೆ ಒಂದು ಸ್ಟಿಚ್ ಬಿಟ್ಕೊಳ್ಳೋಣ. ಇಲ್ಲಾಂದರೆ ಡೈರೆಕ್ಟ್ ಕೂಡ ಸ್ಟಿಚ್ ಮಾಡ್ಬೋದು, ಬಟ್ ನೀಟಾಗಿ ಬರಲ್ಲ ಸ್ನೇಹಿತರೆ ಉಕ್ಸ್ ಮನಿ. ಹಾಗಾಗಿ ನೋಡಿ, ಸೆಂಟ್ರಿಗೆ ನಾನು ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ಇಲ್ಲಿಗೆ ಸೆಂಟ್ರಿಗೆ ಒಂದು ಸ್ಟಿಚ್ ಬಿಟ್ಕೊತೀನಿ. ಈ ಕಡೆಗೆ ಉಕ್ಸ್ ಮನಿ ಗ್ಯಾಪ್ಗೋಸ್ಕರ ಬಿಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ, ಹೊಸಬ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಹಳಬ್ರಿಗೆ ಎಲ್ಲ ಗೊತ್ತಿರುತ್ತೆ ಸ್ನೇಹಿತರೆ, ಹೊಸಬ್ರಿಗೆ ಗೊತ್ತಾಗಲಿ ಅಂತ ಮಾಡಿದ್ದೀನಿ. ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ಸ್ನೇಹಿತರೆ, ಇದೊಂದು ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೆ ಫುಲ್ಲು. ಅವಾಗ ಕಮೆಂಟ್ ಮಾಡಿದ್ರು ಕ್ಲೀನಾಗಿ ಕಾಣ್ತಾ ಇಲ್ಲ ಅಂತೇಳಿ. ಆ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋನ ಮತ್ತೆ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಇದನ್ನು ಕೂಡ ಈ ರೀತಿ ಫೋಲ್ಡ್ ಮಾಡಿ ನಾವು ಇನ್ನೊಂದು ಸ್ಟಿಚ್ ಬಿಡೋಣ. ನೋಡಿ, ಒಳಗಡೆಯಿಂದಾದ್ರೂ ಬಿಡ್ಬೋದು, ಮೇಲ್ಗಡೆಯಿಂದಾದ್ರೂ ಬಿಡ್ಬೋದು. ನೋಡಿ, ಒಳಗಡೆಯಿಂದ ಸ್ಟಿಚ್ ಬಿಡ್ತಾ ಇದ್ದೀನಿ. ಕೆಳಗಡೆ ರಫ್ ಮಾಡಿ ಸ್ನೇಹಿತರೆ. ನೋಡಿ, ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಇವಾಗ 2 ಪಟ್ಟಿನ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ, 2 ಕರೆಕ್ಟಾಗಿ ಇದೆಯಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ ಸ್ನೇಹಿತರೆ. ನೋಡಿ, ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಳ್ರಿ. ಎಕ್ಸ್ಟ್ರಾ ಬರಬಾರ್ದು ಸ್ನೇಹಿತರೆ, ಅದು ಬಂದರೆ ಫೇಲ್ ಅಂತ ಅರ್ಥ. ನೋಡಿ, ಕರೆಕ್ಟಾಗಿದೆ ಸ್ನೇಹಿತರೆ. ಎಕ್ಸ್ಟ್ರಾ ಏನು ಪಟ್ಟಿ ನಾವು ಬಿಟ್ಟಿದ್ದೀವಲ್ಲ, ಅದನ್ನು ಮಾತ್ರ ಎಕ್ಸ್ಟ್ರಾ ಇದೆ, ಅದನ್ನು ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಸರಿಯಾಗಿದೆ ಸ್ನೇಹಿತರೆ. ಇವಾಗ ಇದಕ್ಕೆ ಉಕ್ಸ್ ಮನಿ ಡೈರೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಇದಕ್ಕೆ ಪೈಪಿಂಗ್ ಮಾಡ್ಕೊಂಡು ನಂತರ ಉಕ್ಸ್ ಮನಿ ಮಾಡ್ತೀನಿ. ನೋಡಿ, ಪೈಪಿಂಗ್ ನಾನು ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಪೈಪಿಂಗ್ ಆಗಿದೆ ಅಂತೇಳಿ. ನೋಡಿ, ಇವಾಗ ಉಕ್ಸ್ ಮನಿ ಮಾಡೋಣ ಸ್ನೇಹಿತರೆ. ಇದಕ್ಕೆ 5 ಉಕ್ಸ್ ಮನಿ ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ನೋಡಿ, ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನು ನಿಮಗೆ ಫುಲ್ ಕ್ಲೀನಾಗಿ ಕಾಣಲಿ ಅಂತೇಳಿ ಝೂಮ್ ಹಾಕಿದ್ದೀನಿ ಸ್ನೇಹಿತರೆ. ನೋಡಿ, ಈ ರೀತಿ ಇದನ್ನು ನಾವು ಉಕ್ಸ್ ಮನಿನ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾವು ಏನು ಮಾರ್ಕ್ ಮಾಡ್ಕೊಂಡಿವಲ್ಲ ಸ್ನೇಹಿತರೆ, ಅದನ್ನು ಸೆಂಟರ್ ಮಾಡ್ಕೊಂಡು ಆ ಕಡೆ ಈ ಕಡೆ ಸ್ಟಿಚ್ ಬಿಡೋಣ. ನೋಡಿ, ಈ ರೀತಿ ನೋಡಿ ಸ್ನೇಹಿತರೆ, ಸೆಂಟ್ರಿಗೆ ಸ್ಟಿಚ್ ಬಿಟ್ಕೊಳ್ಳೋದ್ರಿಂದ ಭಾಳ ಈಸಿ ಆಗುತ್ತೆ ಇದು. ನೋಡಿ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ಸೆಂಟ್ರಿಗೆ ಸ್ಟಿಚ್ ಬಿಟ್ಕೊಂಡಿದ್ದೀನಿ. ಹಾಗೆ ಉಕ್ಸ್ ಮನಿ ಕೂಡ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಸಿಂಪಲ್ಲಾಗಿ ಮಾಡಿ ಸ್ನೇಹಿತರೆ. ನೋಡಿ, ಇದು ಹೊಸದಾಗಿ ಟೈಲರಿಂಗ್ ಕಲರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಫಿನಿಶಿಂಗ್ ಆದಮೇಲೆ ಈ ರೀತಿ ಆಗುತ್ತೆ ಇದು ಸ್ನೇಹಿತರೆ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಇದೇ ಬ್ಲೌಸಿಂದು ನಿಮಗೆ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಎರಡೂ ಇದೆ. ನಿಮಗೆ ಕೊನೆಯಲ್ಲಿ ಬರುತ್ತೆ ಅದ್ರ ಫೋಟೋ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ ಇದೆ, ದಯವಿಟ್ಟು ಬೇಕಾದವರು ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ನೋಡಿ. ಹಾಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡದೆ ಹೋಗಬೇಡಿ ಸ್ನೇಹಿತರೆ. ವಿಡಿಯೋ ನೋಡಲಿಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.